Good morning, students. We have started the new topic in the inorganic chemistry, namely chemical bonding and molecular structure. We studied what is chemical bond, what is the information given by the Kozel and Lewis for chemical bonding. We studied Lewis symbol for some elements from lithium to neon. Then what is definition for ionic bond? Examples, octet rule we studied. Let us go for Lewis representation of simple molecules. ನಿನ್ನೆ ಪಿ ಯು ಬೋರ್ಡಿಂದ ಸಿಲೆಬಸ್ 30% ರೆಡ್ಯೂಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಸಾರಿ ನಾವು ಈಗಾಗಲೇ ಗ್ರೂಪಿಗೆ ಬಿಟ್ಟಿದ್ದೀವಿ. ಇನ್ನೂ ಒಂದು ಸಾರಿ ಡೀಟೇಲ್ಸ್ ಯಾವ ಯೂನಿಟನ್ನು ಡಿಲೀಟ್ ಮಾಡಿದ್ದಾರೆ, ಯಾವ ಟಾಪಿಕಲ್ಲಿ ಯಾವ ಯೂನಿಟನ್ನು ಕವರ್ ಮಾಡಬೇಕು ಅನ್ನೋದನ್ನು ಡೀಟೇಲ್ಸ್ ನಿಮಗೆ ಹೇಳ್ಕೊಡ್ತೀವಿ. Since you are the newcomers for the campus, what we are going to explain from today onwards, it is taken into granted that it is there in the syllabus. Let us study about Lewis representation of simple molecules. Lewis representation of simple molecules. ಬಹಳ ಕಾಂಪ್ಲಿಕೇಟೆಡ್ ಕಂಪೌಂಡ್ಗೆ ಬರೀಲಿಕ್ಕೆ ಸಾಧ್ಯತೆ ಇಲ್ಲದೆ ಇರಬಹುದು. ಆದರೆ ಸಿಂಪಲ್ ಮಾಲಿಕ್ಯೂಲ್ಸ್ಗೆ ಲಿವಿಸ್ ಅವರ ಪ್ರಕಾರ ಸ್ಟ್ರಕ್ಚರ್ನ ಬರೀಬೇಕು. ದಟ್ ವಿ ಆರ್ ಕಾಲಿಂಗ್ ಎಸ್ ಎ ಲಿವಿಸ್ ಡಾಟ್ ಸ್ಟ್ರಕ್ಚರ್. ಲಿವಿಸ್ ಡಾಟ್ ಸ್ಟ್ರಕ್ಚರ್ provides the information. Lewis dot structure provides the information of bonding in the molecule and ions formed by their shared pair of electrons. There are steps to be followed to write the Lewis dot structures. ಯಾವುದೇ ಒಂದು ಸಿಂಪಲ್ ಮಾಲಿಕ್ಯೂಲ್ಗೆ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಬರೀಬೇಕು ಅಂದರೆ ನಾವು 5-6 ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಮೊದಲಿಗೆ ಸ್ಟೆಪ್ಸನ್ನು ಕಲ್ತ್ಕೊಳ್ಳೋಣ. ಅಂದರೆ ಯಾವ ಎಕ್ಸಾಂಪಲ್ ಕೊಟ್ಟು ಬರಲಿಕ್ಕೆ ಸಾಧ್ಯತೆ ಇದೆ. ದ ಟೋಟಲ್ ನಂಬರ್ ಆಫ್ valence electrons, the total number of valence electrons needed to write the Lewis structure. To write the Lewis structure is Lewis structure of a molecule of either a molecule or ion. Molecule or ion is calculated by the sum of, look at the spelling, sum means addition, sum of valence electrons of combining atoms. What is the meaning? Read it once again, then you get the meaning for that. ಲಿವಿಸ್ ಡಾಟ್ ಸ್ಟ್ರಕ್ಚರ್ ಅನ್ನ ಬರೀಲಿಕ್ಕೆ ಬೇಕಾಗಿರ್ತಕ್ಕಂಥ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನೀವು ತೆಗೆದುಕೊಂಡಿರುವ ಮಾಲಿಕ್ಯೂಲ್ದಲ್ಲಿ ಯಾವ್ಯಾವ ಆಟಮ್ಸ್ ಅದಾವು, ಆ ಆಟಮ್ಗಳಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅದಾವು, ಮ್ಯಾಥಮೆಟಿಕಲ್ ಸಮ್, ಆಲ್ಜಿಬ್ರಿಕ್ ಸಮ್ ಮಾಡಿದರೆ ಯು ವಿಲ್ ಗೆಟ್ ಟೋಟಲ್ ನಂಬರ್ ಆಫ್ valence electrons needed to write the structure according to Lewis. For example, in HNO3 nitric acid, the total number of valence electrons, how to calculate the total number of valence electrons? If you want to calculate 1 plus 5 plus 3 into 6 equals
1 plus 5 in 5 plus 18 is equals to 24. 24 is the total number of valence electrons available to write the structure of nitric acid. ನೋಡಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಲ್ಲಿ ಡೋಂಟ್ ಲುಕ್ ಇನ್ ಟು ದಿ ಅಟಾಮಿಕ್ ನಂಬರ್. ಸರ್ ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್ 7 ಅಂತ ನನಗೆ ಗೊತ್ತಿದೆ, ನೀವು 5 ಬರ್ದಿರಿ. ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ 8 ಅಂತ ಗೊತ್ತಿದೆ, 6 ಬರ್ದಿರಿ. ಅಲ್ಲ, ವಾಟ್ ವಿ ಆರ್ ಸೇಯಿಂಗ್, ಹೌ ಮೆನಿ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ವೇಲೆನ್ಸ್ ಸೆಲ್. ನಿನ್ನೆ ತಾನೇ ಬರೆದಿದ್ವಲ್ಲ, ಲಿಥಿಯಂ ದ ಮೇಲೆ 1, ಬೆರಿಲಿಯಂ 2, ಲಿಥಿಯಂ ಬೆರಿಲಿಯಂ, ಬೋರಾನದ ಮೇಲೆ 3, ಕಾರ್ಬನದ ಮೇಲೆ 4, ನೈಟ್ರೋಜನ್ ಮೇಲೆ 5, ಆಕ್ಸಿಜನ್ 6, ಫ್ಲೂರಿನ್ 7, ನಿಯಾನ್ 8. ಹೀಗೆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಎನಿ ಅದರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಒನ್ ಮೋರ್ ಎಕ್ಸಾಂಪಲ್, ಎನಿ ಅದರ್ ಕಂಪೌಂಡ್ H2SO4 ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡಿ ನೀವೇ ಗೊತ್ತಾಗುತ್ತೆ. Second one, for anion, each negative charge means gain of electron. That means you should go for adding that number of electrons. Similarly, for cation, each positive charge means loss of electron. That is, you have to go for subtraction. ನೀವು ತೆಗೆದುಕೊಂಡಿರ್ತಕ್ಕಂಥ ಮಾಲಿಕ್ಯೂಲ್ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಅನ್ನು ಹೊಂದಿದ್ರೆ ಯಾನಯಾನ್ ಅನ್ಬೇಕು. ಆ ನೆಗೆಟಿವ್ ಚಾರ್ಜ್ ಅಲ್ಲಿ ಹೊಂದಿರತಕ್ಕಂಥ ಮಾಲಿಕ್ಯೂಲ್ದಲ್ಲಿ ಪ್ರತಿಯೊಂದು ನೆಗೆಟಿವ್ ಚಾರ್ಜ್ ಏನನ್ನ ತೋರಿಸುತ್ತೆ ಅಂದ್ರೆ ಗೇನ್ ಆಫ್ ಎಲೆಕ್ಟ್ರಾನ್ ಅನ್ನು ಆಡ್ ಮಾಡ್ರಿ ಅಂತ ಹೇಳುತ್ತೆ. ಅದೇ ರೀತಿ ಕ್ಯಾಟಯಾನ್ ಅನ್ನು ತೆಗೆದುಕೊಂಡಾಗ ಈಚ್ ಪಾಸಿಟಿವ್ ಚಾರ್ಜ್ ಇಂಡಿಕೇಟ್ಸ್ ಲಾಸ್ ಆಫ್ ಎಲೆಕ್ಟ್ರಾನ್, ಮೀನ್ಸ್ ಯು ಹ್ಯಾವ್ ಟು ಗೋ ಫಾರ್ ಸಬ್ಸ್ಟ್ರಾಕ್ಷನ್. We'll take example again. Take example for anion. Example, CO3 2 minus if you have. ಈ CO3 2 minus ಅದ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನು ಹೇಗೆ ಕಂಡುಹಿಡಿಯಬೇಕು ಅಂತ ಬಂದ್ರೆ, ಕಾರ್ಬನ್ ಇದೆಯಾ 4 ಅಂತೀನಿ, ಪ್ಲಸ್ 3 ಆಕ್ಸಿಜನ್ ಇದೆ, ಪ್ರತಿಯೊಂದು ಆಕ್ಸಿಜನ್ ಅದ ವೇಲೆನ್ಸ್ ಎಲೆಕ್ಟ್ರಾನ್ಸ್ 6 ಇದೆ, ಇಂಟು 6. ಇಲ್ಲಿ 2 ಚಾರ್ಜಸ್ ಇರೋದ್ರಿಂದ +2 ಅಂತ. ಯಾಕಂದ್ರೆ ಈಚ್ ನೆಗೆಟಿವ್ ಚಾರ್ಜ್ ಇಂಡಿಕೇಟ್ಸ್ ದ ಗೇನ್ ಆಫ್ ಎಲೆಕ್ಟ್ರಾನ್, ದೇರ್ಫೋರ್ -2 ಇದ್ದದನ್ನ +2 ಅನ್ಕೋಬೇಕು. ಈಕ್ವಲ್ಸ್ 4 + 18 + 2 is equals to 24. 24 is again the valence electrons present in carbonate ion CO3 2 minus. Take one more example. This is the example for anion. Take one more example for cation. NH4 plus ದಲ್ಲಿ ಹೇಗೆ ಕಂಡುಹಿಡಿಯಬೇಕು? ನೈಟ್ರೋಜನ್ ದಲ್ಲಿ 5 ಎಲೆಕ್ಟ್ರಾನ್ಸ್ ಇದೆ, ಪ್ಲಸ್ 4 ಹೈಡ್ರೋಜನ್. ಪ್ರತಿಯೊಂದು ಹೈಡ್ರೋಜನ್ ಅದ ವೇಲೆನ್ಸ್ ಎಲೆಕ್ಟ್ರಾನ್ 1 ಇದೆ, ಇಲ್ಲಿ +1 ಮಾತ್ರ ಇರೋದ್ರಿಂದ ಮೈನಸ್ ಅನ್ಬೇಕು. ಈಸ್ ಈಕ್ವಲ್ಸ್ ಟು 5 + 4 - 1 ಅಂದ್ರೆ ಎಷ್ಟಾಗುತ್ತೆ ನೋಡಿ, ಇಟ್ ಬಿಕಮ್ಸ್ 8. ಅಂದ್ರೆ 4 ಮೈನಸ್ ಹಾಗೆ ಬಾಡ್ ಮಾಸ್ ಪ್ರಕಾರ ಮಾಡ್ತೀರಾ ಅಂದ್ರೆ 5 + 4 is 9, 9 - 1 is 8. Therefore 8 is the total valence electrons of the NH4 plus. ನೋಡ್ಕೊಳ್ಳಿ, the total number of valence electrons needed to write the Lewis dot structure is calculated by algebraic sum of the valence electrons present in combining atoms. Second one, for anion, each negative charge means gain of electron, you are going for addition. For cation, each positive charge means loss of electron, you are going for subtraction. Like this. Similarly, third one, the skeletal structure of the molecule is written to distribute the total valence electrons. ಏನು ಮಾಡ್ರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಕಂಪೌಂಡ್ ಅದ ಸ್ಕೆಲಿಟನ್ ಆಫ್ ದ ಸ್ಟ್ರಕ್ಚರ್ ಬರೀ. ದಿ
skeletal structure, the skeletal structure of a molecule is written for what purpose? To distribute the total number of valence electrons in a molecule. ನೀವು ತೆಗೆದುಕೊಂಡಿರ್ತಕ್ಕಂಥ ಮಾಲಿಕ್ಯೂಲ್ದಲ್ಲಿ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟದವು ಅವುಗಳನ್ನು ಹಂಚಿಕೆ ಮಾಡಿ ಬರೀಲಿಕ್ಕೋಸ್ಕರ ಏನು ಮಾಡ್ರಿ ಕೊಟ್ಟಿರೋ ಕಂಪೌಂಡ್ ಆದ ಸ್ಕೆಲಿಟಲ್ ರೂಪದಲ್ಲಿ ಬರೀರಿ. ದಿ more electronegative atom, the more electronegative atom occupies the central position, ಆ ರೀತಿ ಸ್ಕೆಲಿಟಲ್ ಸ್ಟ್ರಕ್ಚರ್ ಅನ್ನು ಬರೀಬೇಕಾದ್ರೆ the more electronegative atom ಅನ್ನ ಸೆಂಟರ್ದಲ್ಲಿ ಬರೀರಿ. surrounded by other atoms, ಬೇರೆ ಐಟಮ್ಸ್ ಅನ್ನ ಸುತ್ತುವರೆದು ಬರೀರಿ. ಎಲೆಕ್ಟ್ರೋನೆಗೆಟಿವ್ ಆಟಮ್ ಅನ್ನ ಸೆಂಟರ್ದಲ್ಲಿ ಬರೀರಿ ಅಂತ. ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ occupies the central position surrounded by other atoms is the another step to be followed. ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಇದೆ ಅದನ್ನ ಸೆಂಟರ್ದಲ್ಲಿ ಬರೀರಿ. ಇನ್ನು ಉಳಿದಿರ್ತಕ್ಕಂಥ ಆಟಮ್ಸ್ ಅನ್ನ ಅದರ ಸುತ್ತುವರೆದು ಬರೆದು ಎಲೆಕ್ಟ್ರಾನ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಿ. Another is the shared pair of electrons between the atoms. The shared pair of electrons between the atoms is considered as single bond or a single covalent bond, and the remaining pair of electrons is utilized for multiple bond, means double bond, triple bond. For that purpose you can make use the other shared pair or remaining pair of electrons, and or it is considered as a lone pair of electrons. ಇನ್ನೊಂದ್ಸಲ ಓದ್ಬಿಟ್ಟು ಮತ್ತೊಂದ್ಸಲ ಪೂರ್ತಿ ಬಂದ್ಬಿಡ. ಈ ರೀತಿ ಸ್ಟೆಪ್ಸ್ ಪ್ರಕಾರ ನೀವು ಸೆಂಟರ್ದಲ್ಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಬರೆದು ಅದರ ಸುತ್ತುವರೆದು ಬೇರೆ ಆಟಮ್ಸ್ ಅನ್ನ ಬರೆದು ಎಲೆಕ್ಟ್ರಾನ್ಸ್ ಅನ್ನ ಹಂಚಿಕೆ ಮಾಡಿದ್ದೀರಿ. ಯಾವುದೇ ಎರಡು ಆಟಮ್ಗಳ ಮಧ್ಯೆ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಶೇರ್ ಆಗಿದೆಯಲ್ಲ ಅದನ್ನ ಸಿಂಗಲ್ ಕೋವಲೆಂಟ್ ಬಾಂಡ್ ಅಥವಾ ಸಿಂಗಲ್ ಬಾಂಡ್ ಅನ್ಕೋಬೇಕು. ಶೇರ್ ಆಗಲಾರದೆ ಉಳಿದಿರ್ತಕ್ಕಂಥ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಗಳನ್ನ ಡಬಲ್ ಬಾಂಡ್ ಬರಲಿಕ್ಕೋಸ್ಕರ ಉಪಯೋಗಿಸಬೇಕು ಅಥವಾ ಅದನ್ನ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡಬೇಕು. ದೀಸ್ ಆರ್ ದ 5 steps. ಇನ್ನೊಂದ್ಸಲ ನೋಡಿ. The total number of valence electrons needed to write the Lewis structure is calculated by the algebraic sum of the valence electrons of the different combining atoms in a compound. Second one is, for anion, each negative charge means the gain of electron, you are going for addition. For cation, each positive charge is a loss of electron, you are going for subtraction, which I was written earlier. Third one, the skeletal structure of the molecule is written to distribute the valence electrons in a compound. Then the more electronegative atom occupies the central position, whereas other atoms are surrounded by that negative atom. After writing what shared pair of electron is there between the combining atoms, it is considered as a single bond, whereas remaining pair of electrons are considered as utilized for the double bond or triple bond, and or you can consider those as a lone pair of electrons. If you know all these steps, and if I am giving you the formula for a compound, you can write the structure according to Lewis. ನಿಮಗೆ 2 ಮಾರ್ಕಿನ ಪ್ರಶ್ನೆಯನ್ನು ಇದಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದು. ಏನಂತ
ಒಂದು ಕಂಪೌಂಡ್ ಕೊಟ್ಟು ಇದರ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಅನ್ನ ಬರೀರಿ ಅಂತ ಕೇಳ್ಬೋದು. ಮೊದಲಿಗೆ ಸಿಂಪಲ್ ಎಕ್ಸಾಂಪಲ್ ತೆಗೆದುಕೊಂಡು ತದನಂತರ ಡಿಫಿಕಲ್ಟ್ ಆಗಿರೋ ಎಕ್ಸಾಂಪಲ್ಗೆ ಹೋಗೋಣ. ಕ್ವಶನ್ ಇಸ್ ದಟ್ ರೈಟ್ ದಿ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಫಾರ್ ಅಂತ ಕಂಪೌಂಡ್ ಕೊಟ್ಟಾಗ ನಂಬರ್ 1 oxygen molecule, either they may give you the name or they may provide you the formula. ಫಾರ್ಮುಲಾ ಕೊಟ್ಟರೆ ಕಷ್ಟ ಆಗೋದಿಲ್ಲ, ಅದರ ನೇಮ್ ಕೊಟ್ಟರೆ ಸ್ವಲ್ಪ ನಮಗೆ ಗೊತ್ತಿರಬೇಕು. ಆಕ್ಸಿಜನ್ ಮಾಲಿಕ್ಯೂಲ್ ಅಂದರೆ O2 ನೋಡಿ. ಆಕ್ಸಿಜನ್ ಮಾಲಿಕ್ಯೂಲ್ ಮೀನ್ಸ್ ಇಟ್ ಈಸ್ O2 ಬಿಕಾಸ್ O is not available. O is not available in the nature. It is a monoatomic is not available. Therefore, diatomic molecule O2 is to be taken into consideration. Therefore, O2. ಇದು ಹೇಗೆ ಬರೀ O ಅಷ್ಟೇ ಬರೀರಿ. ಇದರ ಮೋರ್ ಎಲೆಕ್ಟ್ರೋನೆಗೆಟಿವ್ ಯಾವುದು, ಲೆಸ್ ಎಲೆಕ್ಟ್ರೋನೆಗೆಟಿವ್ ಯಾವುದು ಅಂತ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಎರಡು ಆಟಮ್ ಸೇಮ್ ಗೊತ್ತಿದೆ ನಿಮಗೆ. ಟೋಟಲಿ ಒಂದೊಂದು ಆಕ್ಸಿಜನ್ದಲ್ಲಿ 6 ಎಲೆಕ್ಟ್ರಾನ್ಸ್ ಇರ್ತವ್ರಿ, ಹೌದಾ? ಅದರಲ್ಲಿ 1 pair I will write like this. 2 second pair, third pair for oxygen I have written for one oxygen. Similarly for another oxygen 2, 4, 6. ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತೊಂದು ಸಲ ಮಾಡಿಫೈ ಮಾಡಿ ಬರೆಯೋದಾದ್ರೆ O ಡಬಲ್ ಬಾಂಡ್ O ಬರಬೇಕು. ಯಾಕಂದ್ರೆ 2 ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, 1 ಪೇರ್ ಆಫ್ ಎಲೆಕ್ಟ್ರಾನ್ ಇಂಡಿಕೇಟ್ಸ್ 1 ಬಾಂಡ್. Therefore I have written O double bond O, remaining electrons 2, 4, here also 2, 4. This is the Lewis dot structure for oxygen molecule. ನೋಡಿ ಸರ್, ಆರ ಯಾಕೆ ಬರ್ತದೆ ಅಂತ ಕೇಳಬಾರ್ದಿಲ್ಲ. ಆಕ್ಸಿಜನ್ ಅಟಮ್ ಅದ ವೇಲೆನ್ಸ್ ಸೆಲ್ ಅಲ್ಲಿ ಇರ್ತಕ್ಕಂಥ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ 6 ಹೇಗೆ ಅಂತ ಪ್ರಶ್ನೆ ಮಾಡ್ತೀರಾ? ಇಟ್ಸ್ ಅಟಾಮಿಕ್ ನಂಬರ್ ಇಸ್ 8. 1s2, 2s2, 2p, 2p4. This is valence electron. There are 6 electrons in the valence cell. But second example, carbon dioxide. Carbon dioxide. What is the formula? CO2. ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಅದ ಸಿಂಪಲ್ ಫಾರ್ಮುಲಾ CO2 ಆಗಿದೆ. ನೆನಪಿಟ್ಕೊಳ್ಳಿ, ಸಾಲಿಡ್ ಫಾರ್ಮ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಈಸ್ ಕಾಲ್ಡ್ ಆಸ್ ಎ ಡ್ರೈ ಐಸ್. ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಸುಮಾರು ಸಲ ಕೇಳಿದ್ದಾರೆ. ಡ್ರೈ ಐಸ್ ಅಂದ್ರೆ ಏನು ಅಂದ್ರೆ ಗೊತ್ತಾ? ಸಾಲಿಡ್ ರೀತಿಯಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಡ್ರೈ ಐಸ್ ಅಂತ ಕರಿಬೇಕು. ಹಾಗಾಗಿ now the question is how to write the Lewis dot structure for carbon dioxide. Now there is an option for me. You have 2 atoms, carbon ide, oxygen ide. Comparatively carbon occupies the central position. Therefore I will take central atom is carbon, one side oxygen, other side oxygen. ಹೀಗೆ ಬರಿ. ಕಾರ್ಬನ್ ಅದ ಮೇಲೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅದಾವು, ಹಾಗಾಗಿ ಆ ರೀತಿ ಬರೆದಿದ್ದೇನೆ. ಇಲ್ಲಿ 2 ಪೇರ್ 1 ಪೇರ್ ಬರೆದಿದೆ ಅಂದ್ರೆ ಆಟೋಮೆಟಿಕಲಿ ಈ ಕಡೆ ಶೇರ್ ಆಗಬೇಕು, ಆಕ್ಸಿಜನ್ ಅಂತ ಬರೆದಿದ್ದೇನೆ. ಸೊ ರಿಮೈನಿಂಗ್ ಎಲೆಕ್ಟ್ರಾನ್ಸ್ 4, 6. Therefore the structure for Lewis dot structure for carbon dioxide is C at the center, double bond O both side. Remaining electrons ಅನ್ನು ಕೂಡ ಬರೆಯಬೇಕು. 2, 4, 6 ಹೌದಾ? ಇದು 1, 2, 1, 2, 4 ಇದೆ. 2, 4, 6. This is the Lewis dot structure for carbon dioxide. ತಗೊಳ್ತಾ ಹೋಗಿ ಈಸಿ ಅನಿಸ್ಬೇಕು, ಹೇಳಿದ್ನಲ್ಲ. ಡಿಫಿಕಲ್ಟ್ ಅನಿಸ್ತಾ ಇದೆ ಅಂದರೆ ಯು ಹ್ಯಾವ್ ನೋ ನಾಲೆಜ್ ಅಬೌಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ. ಅದಕ್ಕೆ ಬೇಕು ಎವ್ರಿ ಕ್ಲಾಸ್ಗೆ ನಾವು ಅಟೆಂಡ್ ಮಾಡಿದರೆ ಮಾತ್ರ
yesterday's class if you attended, today's class will be better understanding. If you are attending today, tomorrow will be the better understanding, because every class is linked with another class. ಹಾಗಾಗಿ ಯಾವುದನ್ನು ತಪ್ಪಿಸಬಾರದು, irregular ಇರಬಾರದು. Third example is ammonia molecule. Ammonia molecule, the formula NH3. ಸ್ವಲ್ಪ ಕಷ್ಟ ಇದೆ, I will convince. Here nitrogen is the central atom, hydrogen are the surrounding atoms. There are 5 electrons present on the valence cell of the nitrogen. I have written like this. Among those 5, 3 electrons have shared with the 3 hydrogen atoms. One pair remains unshared, that is lone pair. Therefore nitrogen with the 2 electrons and 3 hydrogen atoms. ಸರ್ ಹೀಗೆ ಬರಿಬೇಕಾ ಟ್ರಯಾಂಗಲ್ ರೂಪದಲ್ಲಿ? ಗೊತ್ತಿಲ್ಲ ಸದ್ಯಕ್ಕೆ ಅನ್ಕೊಂಡು ಹೀಗೂ ಬರೀರಿ, ನೋ ಪ್ರಾಬ್ಲಮ್. n 1 2 3 h h h ಅಂತ ಬಂತು, ದಟ್ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಕಲ್ತ್ಕೊಳ್ತೀವಿ ಯಾಕೆ ಆ ಟೈಪ್ ಬರೀಬೇಕು ಅಂತ. ಸದ್ಯಕ್ಕೆ ಯಾವ ಟೈಪ್ ಆದ್ರೆ ಬರೀರಿ, ಒಟ್ಟು ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಸೆಲೆಕ್ಟ್ ಲಿಟಲ್ ಡಿಫಿಕಲ್ಟ್. ಒಂದನೇದು ಆಕ್ಸಿಜನ್ ತೆಗೆದುಕೊಂಡಿದ್ದೀವಿ, ಎರಡನೇದು ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಂಡಿದ್ದೀವಿ, ಮೂರನೇದು ಅಮೋನಿಯಾ ಮೊಲಿಕ್ಯೂಲ್ ತೆಗೆದುಕೊಂಡಿದ್ದೀನಿ. ನೌ ಐ ಕ್ಯಾನ್ ಗೋ ಫಾರ್ ಟೇಕಿಂಗ್ ಎ ಲಿಟಲ್ ಡಿಫಿಕಲ್ಟ್ ಎಕ್ಸಾಂಪಲ್, ದಟ್ ಈಸ್ ಕಾರ್ಬೋನೇಟ್ ಅಯಾನ್. ಆಗಲೇ ಬಂದಿದ್ದು ನೋಡಿ, carbonate ion, its formula is CO3 2 minus. Don't worry, they will going to provide you the formula. ಗೊತ್ತಿರಬೇಕು ನಿಮಗೆ, ನೇಮ್ ಮತ್ತು ಫಾರ್ಮುಲಾ ಎರಡು ಗೊತ್ತಿರಬೇಕು. ಇನ್ ದ ಎಕ್ಸಾಮಿನೇಷನ್ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ದ ಫಾರ್ಮುಲಾ ಆಲ್ಸೋ. ಸ್ವಲ್ಪ ಡಿಫಿಕಲ್ಟ್ ಇದೆ, ಸ್ವಲ್ಪ ಡಿಫಿಕಲ್ಟ್ ಇರೋದ್ರಿಂದ ವಿಚಾರ ಮಾಡಿ ಬರಿಬೇಕು, ಸುಮ್ಮನೆ ಹರಿಬರಿಯಲ್ಲಿ ಬರಿಬಾರ್ದು. ಇಫ್ ಯು ವಾಂಟ್ ಟು ರೈಟ್ ದ ಸ್ಟ್ರಕ್ಚರ್ ಫಾರ್ ದಿ carbonate ion, as I said, carbon occupies the central position. ಹೌದಾ? 3 carbon atoms at this. ಇಲ್ಲೊಂದು ಕೆಲಸ ಮಾಡಿಬಿಡ್ರಿ, ನಾವು ಆಗಲೇ ಕಲ್ತ್ಕೊಂಡಿರೋದ್ರ ಪ್ರಕಾರ ಟೋಟಲ್ ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡಿ 4 ಪ್ಲಸ್ 3 ಇಂಟು 6 ಪ್ಲಸ್ 2 ಅಂದೀನಿ, ದಟ್ ಈಸ್ 4 ಪ್ಲಸ್ 18 ಪ್ಲಸ್ 2 ಈಸ್ ಈಕ್ವಲ್ಸ್ ಟು 24. ನಿಮಗೆ ಟೋಟಲ್ 24 ಎಲೆಕ್ಟ್ರಾನ್ಸ್ ಆಗಬೇಕು ಬರೆದ ನಂತರ. ಆಲ್ ಆಫ್ ಎ ಸಡನ್ ಬರೆದ್ಬಿಟ್ಟೆ ಅಂದರೆ ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಒಂದೊಂದು ರೂಲ್ಸ್ ಪ್ರಕಾರ ಬರೀತಾ ಹೋಗಿ. ದೇರ್ ಆರ್ 4 electrons around the carbon. I have written like this, 4 electrons, and 6 electrons of this oxygen separately. 6 electrons of this oxygen I have written separately. Now this oxygen has 6 electrons, no doubt. If you want to make a connection with the carbon, I am going to take 2 pair of electrons of that oxygen above and another 2 pair of electrons. Yes, 2 pair of electrons are written above, another 2 pair is here. ನೀವು ಇಲ್ಲಿ ಪ್ರಶ್ನೆ ಮಾಡಬಹುದು, ಸರ್ ನೀವು ಬರೆದಿರ್ತಕ್ಕಂಥ ಟೋಟಲ್ ಎಲೆಕ್ಟ್ರಾನ್ಸ್ಗಳ ಅವೈಲೇಬಲ್ ಇರತಕ್ಕಂಥದ್ದು 22, ಬಟ್ 24 ಯಾಕೆ ಬರೆದ್ರಿ ಅಂತ ಪ್ರಶ್ನೆ ಮಾಡಿದ್ರೆ, there is a 2 minus, there is a gain of electrons, therefore it is 24. Count ಮಾಡಿ, 2 4 6 8 10 12 14 16 18 20 22 24. Therefore its formula I should write it like this: C double bond O, single bond O, single bond O, remaining electrons 2 4 2 4 6 2 4 6. No electrons remaining above the carbon because it is shared with the neighboring atoms. ನೈಬರಿಂಗ್ ಅಟಮ್ಸ್ಗಳ ಜೊತೆ ಅದು ಶೇರ್ ಆಗಿದೆ, ಅದಕ್ಕೋಸ್ಕರ ಅದಕ್ಕೆ ಯಾವುದೇ ರೀತಿ ಎಲೆಕ್ಟ್ರಾನ್ಸ್ ಉಳಿದುಕೊಂಡಿಲ್ಲ. ದೇರ್ ಫೋರ್ ನೋ ಎಲೆಕ್ಟ್ರಾನ್ಸ್ ರಿಮೈನಿಂಗ್
in above the carbon it should be written as it is. ಕ್ಲಿಯರ್? ಕಾರ್ಬೋನೇಟ್ ಅಂತ ಬರೆದಿದ್ದೀನಿ ನೋಡ್ಕೊಳ್ರಿ. ಸೆಂಟ್ರದಲ್ಲಿ ಕಾರ್ಬನ್ ಬರೆದು ಯಾವ ರೀತಿಯಾದ 3 ಆಕ್ಸಿಜನ್ ಬರೆದ್ಬಿಡಿ. ನಾ ಬರೆದಂಗೆ ಬರೀಬೇಕಂತಿಲ್ಲ. ಬರೆದು ಕಾರ್ಬನ್ ಮೇಲೆ ಮೊದಲ ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಮಾಡಿ. ಎಸ್, ದಿಸ್ ಈಸ್ ರಿಗಾರ್ಡಿಂಗ್ ಕಾರ್ಬನ್ ಎಲೆಕ್ಟ್ರಾನ್ಸ್. ಹೌದಾ? ಇಲ್ಲಿ ಒಂದು ಪೇರ್ ಬರ್ತೀನಿ ಅಂದ್ರೆ ಇದು ಫ್ರೀ ಇದೆ. ಆಕ್ಸಿಜನ್ ಎಲ್ಲ ಆನ್ ಇರ್ಬೇಕು ತಾನೆ. 2 4 6 ಇಲ್ಲಿ 2 4 6. ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ. there is a oxygen, no doubt, only 2 4 6 to be written, but there is a charge 2 minus ಇದೆ. ಅದಕ್ಕೋಸ್ಕರ ಏನಾಗುತ್ತೆ? therefore you got a double bond. ಅದಕ್ಕೆ shared pair of electrons ಅನ್ನ ಸಿಂಗಲ್ ಬಾಂಡ್ ಅನ್ಕೋಬೇಕು. ರಿಮೈನಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಡಬಲ್ ಬಾಂಡ್ ಬರೀಲಿಕ್ಕೆ ಅಥವಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ಕೊಂಡು ಬರೀಬೇಕು. ಹೀಗೆ if you take more and more the examples to practice, then you may feel easy to write any example if you are doing we are going to provide in the examination. ಎಷ್ಟು ಸಾಧ್ಯತೆ ಅಷ್ಟು ಬೇರೆ ಬೇರೆ ಎಕ್ಸಾಂಪಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಎಂತ ಎಕ್ಸಾಂಪಲ್ ಕೊಟ್ಟರು ಸಹಿತ ಈಸಿಯಾಗಿ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್, ನೈಟ್ರಿಕ್ ಆಸಿಡ್. ಇಟ್ ಈಸ್ ಬೆಟರ್ ಟು ಪ್ರಾಕ್ಟೀಸ್ ದ ನೇಮ್, ಫಾರ್ಮುಲಾ ಎರಡು ಗೊತ್ತಿದೆ. ಹೌದಾ? ಇಲ್ಲಿ ನೋಡಿ 3 ಎಲಿಮೆಂಟ್ಸ್ ಅದಾವೆ. ಒಂದು ಹೈಡ್ರೋಜನ್ ಇದೆ, ನೈಟ್ರೋಜನ್ ಇದೆ, ಆಕ್ಸಿಜನ್ ಈಸ್ ಆಲ್ಸೋ ದೇರ್. ನೈಟ್ರೋಜನ್ ಈಸ್ ದ ಮೋರ್ ಎಲೆಕ್ಟ್ರೋನೆಗೆಟಿವ್. I will write OOOH. HNO3 after. Okay. How many electrons are there above the nitrogen atom? 5. ಹೌದಾ? ಒಂದು ಕೆಲಸ ಮಾಡಿ. How many total electrons? 1 plus 5 plus 3 into 6 is equals to 1 plus 5 plus 18 is equals to 25. ಅದು ಒಬ್ಬೆ ಆಗಬೇಕು. 2 4 6. ಓಕೆ, 2 4 6 2 4 6 ರಿಮೈನಿಂಗ್ 2 4 6 ಬರೆದ್ಬಿಟ್ಟು ವೆರಿಫೈ ಮಾಡಿ. 2 is there already. 4 6 2 is from this side nitrogen. 2 4 5 6 totally electrons 24 ಅದಾವ. ಕ್ಯಾಲ್ಕುಲೇಟ್ ಮಾಡಿ. ಒಂದು ಸೈಡ್ ಇಂದ ಬನ್ನಿ. 2 4 6 8 10 10 12 14 16 18 20 22 20. ನಿಮಗೆ ಅನಲೈಸ್ ಮಾಡಬೇಕು. ಇಲ್ಲಿ ನೋಡಿ, ಹೈಡ್ರೋಜನ್ ಅಂತ 1, ನೈಟ್ರೋಜನ್ ಅಂತ 5 ವೆರಿಫೈ ಮಾಡಬೇಕು. ಹೀಗೆ ಅನ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಬೇಕು. 1 is from nitrogen, 1 is from hydrogen, 5 from nitrogen. ಹೀಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಫೈನಲಿ ಹೇಗೆ ಬರೀಬೇಕು ಅಂತ ನೋಡ್ಕೊಳ್ಳಿ. N ಡಬಲ್ ಬಾಂಡ್ O 2 pairs, single bond O 6 pairs, 3 pairs 6 electrons, single bond O 2 pair of electrons OH. This is the Lewis dot structure for nitric acid. Practice ಮಾಡಿ. ಅದ ಹೇಳಿದ್ನಲ್ಲ, ಒಂದು ಆಲ್ ಆಫ್ ಎ ಸಡನ್ ನೋಡಿದ ತಕ್ಷಣ ಏನು ಸರ್ ಡಾಟ್ 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 ಕೊಟ್ಟಿದ್ದೀರಿ, ರಂಗೋಲಿ ಕೊಟ್ಟ ಹಾಗೆ ಅಂತ ಅನ್ನಬಾರದು. ಇಟ್ಸ್ ಎ ಸೈನ್ಸ್. Science is a systematic study of knowledge. Anything you should expect scientifically. ಸುಮ್ಮನೆ ಬರ್ದಾರ ಅಂದಾಜ್ ಅನ್ಬಾ. ಟೋಟಲಿ 24 ಎಲೆಕ್ಟ್ರಾನ್ಸ್ ಅದಾವೆ. 2 4 6 8 10 12 14 16 18 20 22 20. ನೀವು ಹೆಂಗೆ ಒಂದು ಲೈನ್ ಬರ್ದಿರಿ ಅಂದರೆ 1 ಪೇರ್ ಆಫ್ ಎಲೆಕ್ಟ್ರಾನ್ ಬರ್ದಿದ್ದೀನಿ ಅಂತ ಅರ್ಥ. ಹಾಗಾಗಿ ಯಾವುದೇ ರೀತಿ ಸ್ಟ್ರಕ್ಚರ್ ಅನ್ನ ಕೊಟ್ಟಿದ್ರೂ ಸಹಿತ ನಿಮಗೆ ಬರೀಲಿಕ್ಕೆ ಬರಬೇಕು. ನೆಕ್ಸ್ಟ್ ವಿ ಹ್ಯಾವ್ ಎ ಒನ್ ಮೋರ್ ಎಕ್ಸಾಂಪಲ್ ತೆಗೆದುಕೊಂಡು ನಿಲ್ಲಿಸ್ಬಿಡೋಣ. ಓಝೋನ್ ಗೊತ್ತಿದೆಯಾ? ಓಝೋನ್ ಮೀನ್ಸ್ O3.
ಸರಿ ಎಲ್ಲ ಓದವಲ್ರಿ ಹೇಗೆ ಬರ್ಕೊಡಿ ಎನಿ ಮ್ಯಾನರ್ ಯು ಕ್ಯಾನ್ ರೈಟ್ ಓ ಓ ಓ ಬರೀತೀವಿ ಹೌದಾ. ಒಂದೊಂದು ಆಕ್ಸಿಜನ್ ಅದ 6 ಎಲೆಕ್ಟ್ರಾನ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿ 2 4 6 2 4 6 ಈಗ one pair ಆಯ್ತಲ್ಲ 2 4 6 ಎಲ್ಲದರಾಗ 6 ಇದೆ ಟೋಟಲ್ 6 3s are 18 2 4 6 8 10 12 14 16 18 ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಬರೆಯೋದಾದ್ರೆ ಡಯಾಗ್ರಾಮ್ಯಾಟಿಕಲಿ ಇಫ್ ಯು ವಾಂಟ್ ಟು ರೈಟ್ O ಡಬಲ್ ಬಾಂಡ್ O ಸಿಂಗಲ್ ಬಾಂಡ್ O ಬರೀರಿ. ಉಳಿದಿರೋ ಎಲೆಕ್ಟ್ರಾನ್ಸ್ ಬರೆದ್ಬಿಡಿ 2 electrons remaining here, one pair is here, ಹೌದಾ 2 4 electrons here, 2 4 6 ಟೋಟಲ್ ಡೌಟ್ ಇದೆ ಕ್ಲಿಯರ್ ಮತ್ತೊಂದು ಸಲ ಕೌಂಟ್ ಮಾಡಿ ಕ್ಲಾರಿಫೈ ಮಾಡಿ 2 4 6 8 10 12 14 16 18 this is the pattern of writing Lewis dot structure for some type of a simple molecules. Okay, little difficult. If you know the different steps to be followed, if you practice different examples, at least what examples I given, if you practice perfectly, among these only we can going to ask you in the examination. ಸರ್ ಯಾವ್ದಾರ ಎಕ್ಸಾಂಪಲ್ ಪ್ರಾಕ್ಟೀಸ್ ಮಾಡಿಸಿರ್ತೀರಿ ನಮಗೆ ಇನ್ಯಾವ್ದಾರ ಎಕ್ಸಾಂಪಲ್ ಕೊಡ್ತಾರೆ ಇಲ್ಲ, ಸಾಮಾನ್ಯವಾಗಿ ನಾವು ಪ್ರಾಕ್ಟೀಸ್ ಮಾಡಿಸಿರ್ತಕ್ಕಂಥ ಎಕ್ಸಾಂಪಲ್ಸನ್ನೇ ಕೊಡ್ತಾರೆ. ಅಕಸ್ಮಾತ್ ಸ್ವಲ್ಪ ಮಾಡಿಫೈ ಮಾಡಿ ಕೊಟ್ಟರೂ ಸಹಿತ ನಿಮಗೆ ಬರೀಲಿಕ್ಕೆ ಬರಬೇಕು. ಹೇಗೆ ಸರ್ ಬರಬೇಕು ಕಲಿಸಲಾರದು ಅಂದರೆ ಸ್ಟೆಪ್ಸ್ ಗೊತ್ತಿದೆ, ವಾಟ್ ಆರ್ ದ ಸ್ಟೆಪ್ಸ್ ಟು ಬಿ ಫಾಲೋಡ್ ಗೊತ್ತಿದೆ, ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟೆಡ್ ಇನ್ ದ ಆಟಮ್ಸ್ ಗೊತ್ತಿದೆ, ಅದಷ್ಟು ಫಾಲೋ ಅಪ್ ಮಾಡಿ ಯಾವುದಕ್ಕಾದರೂ ಬರೀಬಹುದು. In the next class, we'll go for another important calculation for 3 marks, namely formal charge definition, its mathematical form, and calculation of formal charge on each oxygen atom in ozone molecule. We are studying in the next class. Thank you.